ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ 2 ಶ್ಲೋಕಗಳನ್ನು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 33. ಏವಂ ವಿಧೈರಹೋರಾತ್ರೈ ಕಾಲಗತ್ಯೋಪಲಕ್ಷಿತೈಃ ಅಪಕ್ಷಿತಮಿವಾಸ್ಯಾಪಿ ಪರಮಾಯುರ್ವಯಶತಂ. ಅನುವಾದ: ಹೀಗೆ ಜೀವಿತಾವಧಿಯು ಅಂತ್ಯವಾಗುವ ಪ್ರಕ್ರಿಯೆಯು ಬ್ರಹ್ಮನನ್ನೊಳಗೊಂಡು ಪ್ರತಿಯೊಬ್ಬ ಜೀವಿಗೂ ಉಂಟು. ಬೇರೆ ಬೇರೆ ಗ್ರಹಗಳ ಕಾಲಮಾನವನ್ನನುಸರಿಸಿ ಪ್ರತಿಯೊಬ್ಬನ ಆಯುಷ್ಯವು 100 ವರ್ಷಗಳು ಮಾತ್ರ. ಶ್ಲೋಕ 34. ಯದರ್ಧಮಾಯುಷಸ್ತಸ್ಯ ಪರಾರ್ಧಮಭಿಧೀಯತೆ ಪೂರ್ವಪರಾರ್ಧೋಪಕ್ರಾಂತೋ ಹ್ಯಪರೋಧ್ಯ ಪ್ರವರ್ತತೆ. ಅನುವಾದ: ಬ್ರಹ್ಮನ ಜೀವನದ 100 ವರ್ಷಗಳು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎಂದು 2 ಭಾಗಗಳಾಗಿ ವಿಭಜಿತವಾಗಿದೆ. ಬ್ರಹ್ಮನ ಜೀವಿತಾವಧಿಯ ಮೊದಲರ್ಧ ಭಾಗವು ಈಗಾಗಲೇ ಮುಗಿದು ಹೋಗಿದೆ, ಉತ್ತರಾರ್ಧವು ಈಗ ನಡೆಯುತ್ತಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಪ್ರಳಯದ ಆರಂಭದ ಕಾಲದಲ್ಲಿ ಸಾಗರಗಳೆಲ್ಲ ಉಕ್ಕುತ್ತೆ, ಚಂಡಮಾರುತ ಭೀಕರವಾಗಿ ಬೀಸುತ್ತೆ, ಆಮೇಲೆ ಸಾಗರದ ಅಲೆಗಳೆಲ್ಲ ಭಯಂಕರವಾಗಿ ಏರಿ ಬರೋದ್ರಿಂದ 3 ಲೋಕಗಳು ಕೂಡ ತಕ್ಷಣನೇ ಜಲಾವೃತವಾಗುತ್ತೆ. ಆಮೇಲೆ ಏನು ತಿಳ್ಕೊಂಡ್ವಿ? ಆ ಭಗವಂತ ನೇತ್ರವನ್ನ ಮುಚ್ಕೊಂಡು ನೀರಿನಲ್ಲಿ ಅನಂತಾಸನದ ಮೇಲೆ ಅವನು ಪವಡಿಸಿರ್ತಾನೆ. ಜನಲೋಕದ ನಿವಾಸಿಗಳು ಭಕ್ತಿಯಿಂದ ಕೈ ಮುಗಿದು ತಮ್ಮ ಭವ್ಯವಾದಂತಹ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಹೀಗೆ ಜೀವಿತಾವಧಿ ಅನ್ನೋದು ಅಂತ್ಯವಾಗುವಂಥ ಪ್ರಕ್ರಿಯೆ ಇದೆಯಲ್ಲ, ಅಂದರೆ ನಮ್ಮ ಜೀವನ ಕಂಪ್ಲೀಟ್ ಆಗೋದು, ಆ ಪ್ರಕ್ರಿಯೆ ಬ್ರಹ್ಮನನ್ನೂ ಒಳಗೊಂಡು ಪ್ರತಿಯೊಂದು ಜೀವಿಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಣ್ಣ ಇರುವಿಯಿಂದ ಹಿಡಿದು ಬ್ರಹ್ಮ ಇದಾನಲ್ಲ, ಅವನು ಕೂಡ ಈ ಒಂದು ಐಹಿಕ ಪ್ರಪಂಚದ ಜೀವಿನೇ. ಅವನು ಒಂದು ಉನ್ನತ ಸ್ಥಿತಿ ಅಥವಾ ಉನ್ನತ ಲೋಕದಲ್ಲಿ ಇದ್ದಾನೆ ಹೊರತು ಅವನು ಕೂಡ ಈ ಐಹಿಕಕ್ಕೆ ಸೇರಿರುವಂಥವನೇ. ಅದಕ್ಕೋಸ್ಕರನೇ ಹುಟ್ಟು ಸಾವು ಅನ್ನೋದು ಬ್ರಹ್ಮನಿಗೂ ಇದೆ ಅನ್ನೋದು ಇಲ್ಲಿ ಹೇಳ್ತಾ ಇರೋದು, ಆಯ್ತಾ. ಜೀವಿತಾವಧಿಯ ಅಂತ್ಯ ಅನ್ನುವಂಥ ಪ್ರಕ್ರಿಯೆ ಬ್ರಹ್ಮನಿಗೂ ಇದೆ. ಆದರೆ ಬೇರೆ ಬೇರೆ ಗ್ರಹಗಳಲ್ಲಿ ಅದರ ಕಾಲಮಾನ ಬೇರೆ ಬೇರೆ ಇರಬಹುದು, ಆಯ್ತಾ. ಅಂದರೆ ಪ್ರತಿಯೊಬ್ಬನ ಆಯುಷು ಕೂಡ 100 ವರ್ಷನೇ ಇರೋದು. ಇರುವೆಯ 100 ವರ್ಷಕ್ಕೂ ನಮ್ಮ 100 ವರ್ಷಕ್ಕೂ ವ್ಯತ್ಯಾಸ ಇದೆ. ನಾವು ನೋಡ್ತೀವಿ, ಸಣ್ಣ ಇರುವೆ ಇರುತ್ತೆ, ಅದು ಸ್ವಲ್ಪ ಹೊತ್ತು ಮಾತ್ರ ಬದುಕಿರುತ್ತೆ. ನಾವೇನಾದ್ರೂ ಹಿಂಗೆ ಮುಟ್ಟಿದ್ರೆ ಸತ್ತೇ ಹೋಗುತ್ತೆ. ಅಂದರೆ ಅದಕ್ಕೆ 100 ವರ್ಷ ಸ್ವಲ್ಪ ಕಡಿಮೆ ಟೈಮ್ ಇರ್ಬೋದು, ಅದರದ್ದು ಒಂದು ಡ್ಯೂರೇಷನ್ ಏನಿದೆಯೋ ಅದು ಕಡಿಮೆ ಇರಬಹುದು ನಮಗಿಂತ. ಅದೇ ರೀತಿ ನಮ್ಮನ್ನು ಹೋಲಿಸ್ಕೊಂಡಾಗ ದೇವತೆಗಳಿಗೆ, ಆ ದೇವತೆಗಳ ಕಾಲಮಾನ ಅಥವಾ ಕಾಲವನ್ನು ಅಳತೆ ಮಾಡೋದಿದೆಯಲ್ಲ, ಅದು ನಮಗಿಂತ ತುಂಬಾ ಲಾಂಗ್ ಆಗಿದೆ ಅಲ್ವಾ. ಇರುವೆಗೂ ನಮಗೆ ಹೇಗೆ ತುಂಬ ನಮಗೆ ಆಯಸ್ಸು ಜಾಸ್ತಿ ಅಂತ ನಮಗೆ ಅನಿಸುತ್ತೋ, ಅದೇ ರೀತಿ ನಮಗೂ ದೇವತೆಗಳಿಗೆ ಡಿಫ್ರೆನ್ಸ್ ನೋಡಿದಾಗ ನಮ್ಮ 1 ವರ್ಷಕ್ಕೂ ಅವರ 1 ವರ್ಷಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ವಾ. ಅದೇ ರೀತಿ ಅಂದರೆ 100 ವರ್ಷ ಅನ್ನೋದು ಎಲ್ಲರಿಗೂ ಕೂಡ ಇರುವಂಥ ಆಯುಷ್ಯ. ಅದು ಅವರವರ ಗ್ರಹ ಲೋಕಗಳು ಹೇಗಿರುತ್ತೋ ಅಲ್ಲಿನ ಕಾಲಮಾನವನ್ನು ಅನುಸರಿಸಿ ಪ್ರತಿಯೊಬ್ಬನ ಆಯಸ್ಸು ಕೂಡ 100 ವರ್ಷನೇ ಇರೋದು. ನಮ್ಮ 100 ವರ್ಷಕ್ಕೂ ಬ್ರಹ್ಮನ 100 ವರ್ಷಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ 100 ವರ್ಷಕ್ಕೂ ನಮಗಿಂತ ಕೆಳಮಟ್ಟದ ಜೀವಿಗಳ ಒಂದು 100 ವರ್ಷಕ್ಕೂ ಡಿಫ್ರೆನ್ಸ್ ಇದೆ, ಆಯಿತಾ. ಆದರೆ ಎಲ್ಲರಿಗೂ ಇರೋದು 100 ವರ್ಷ ಆಯಸ್ಸು ಮಾತ್ರ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಭಿನ್ನ ಭಿನ್ನ ಜೀವಿಗಳಿಗೆ ಭಿನ್ನ ಭಿನ್ನ ಲೋಕದ ಕಾಲಮಾನಕ್ಕನುಗುಣವಾಗಿ ಪ್ರತಿಯೊಬ್ಬ ಜೀವಿಯು 100 ವರ್ಷಗಳ ಕಾಲ ಬದುಕುತ್ತಾನೆ. ಈ 100 ವರ್ಷಗಳು ಪ್ರತಿಯೊಬ್ಬನ ಸಂದರ್ಭದಲ್ಲಿಯೂ ಸಮಾನವಾಗಿರುವುದಿಲ್ಲ. ಅತ್ಯಂತ ದೀರ್ಘವಾದ 100 ವರ್ಷಗಳ ಅವಧಿಯು ಬ್ರಹ್ಮನಿಗೆ ಸೇರಿದೆ. ಬ್ರಹ್ಮನ ಆಯುಷ್ಯವು ದೀರ್ಘವಾಗಿದ್ದರೂ ಅದೂ ಸಹ ಕಾಲಕ್ರಮೇಣ ಮುಗಿಯುತ್ತದೆ. ಬ್ರಹ್ಮನಿಗೂ ಸಾವಿನ ಭಯವಿದೆ. ಆದ್ದರಿಂದ ಆತನು ಮಾಯಾಶಕ್ತಿಯ ಹಿಡಿತದಿಂದ ಬಿಡುಗಡೆ ಪಡೆಯಲು ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುತ್ತಾನೆ. ನೋಡಿ, ಇಲ್ಲೇನು ಹೇಳಿದ್ದಾರೆ, ಬೇರೆ ಬೇರೆ ಜೀವಿಗಳಿದಾರಲ್ಲ, ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ಥರ ಜೀವಿಗಳಿದ್ದಾರೆ. ಅವರಿಗೆ ಅದರದ್ರ ಕಾಲಮಾನಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬ ಜೀವಿಗೂ ಕೂಡ 100 ವರ್ಷ ಅನ್ನೋದಿದೆ. 100 ವರ್ಷಗಳ ಕಾಲ ಬದುಕ್ತಾನೆ.
ಈ 100 ವರ್ಷ ಪ್ರತಿಯೊಬ್ಬನ ಸಂದರ್ಭ ಅಂದ್ರೆ ಒಬ್ಬೊಬ್ಬರಿಗೂ ಕೂಡ ಅಂದ್ರೆ ಒಂದೊಂದು ಲೋಕದಲ್ಲಿ ಇರೋರ್ಗೂ ಕೂಡ 100 ವರ್ಷ ಅನ್ನೋದು ಸಮಾನವಾಗಿರೋದಿಲ್ಲ. ಈಗ ತುಂಬಾ ದೀರ್ಘಕಾಲದವರೆಗೂ ಬದುಕಿರುವಂತಹ ಅಥವಾ 100 ವರ್ಷ ಇರೋದು ಯಾರಿಗೆ ಅಂತಂದ್ರೆ ಬ್ರಹ್ಮನಿಗೆ. ಅವನ ಆಯಸ್ಸು ದೀರ್ಘವಾಗಿ ಇರಬಹುದು, ಆದ್ರೆ ಅದು ಕೂಡ ಕಾಲಕ್ರಮೇಣ ಮುಗ್ದೋಗುತ್ತಲ್ಲ. ಈಗ ನಾವು ಹೋದ್ಮೇಲೆ ಅವನು ಇನ್ನೂ ಸ್ವಲ್ಪ ಲೇಟಾಗಿ ಹೋಗಬಹುದೇ ಹೊರತು ಅವನು ಹಾಗೆ ಶಾಶ್ವತವಾಗಿರ್ತಾನೆ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಯಾಕಂತಂದ್ರೆ ಅವನು ಒಬ್ಬ ಜೀವಿ ಆಗಿರೋದ್ರಿಂದ ಅವನಿಗೂ ಕೂಡ ಕೊನೆ ಅನ್ನೋದಿದೆ. ಅವನು ಸ್ವಲ್ಪ ದೀರ್ಘಕಾಲ ಬದುಕಿರ್ಬೋದೇ ಹೊರತು ಅವನಿಗೂ ಕೂಡ ಕೊನೆ ಅನ್ನೋದಿದೆ. ಆ ಬ್ರಹ್ಮನಿಗೂ ಕೂಡ ಸಾವಿನ ಭಯ ಇರೋದ್ರಿಂದಾನೇ ಅವನು ಕೂಡ ಮಾಯಾಶಕ್ತಿಯ ಹಿಡಿತದಿಂದ ನಾನು ಬಿಡುಗಡೆಯನ್ನ ಪಡಿಬೇಕು ಅಂತ ಭಗವಂತನಿಗೆ ಭಕ್ತಿಯನ್ನ ಮಾಡ್ತಾನೆ. ಈ ಹಿಂದಿನ ಶ್ಲೋಕದಲ್ಲಿ ಅವನು ಪ್ರಾರ್ಥನೆ ಮಾಡಿದಾಗ ಕೇಳ್ಕೊಳ್ತಾನಲ್ವಾ, ನಾನು ಮಾಯಾಶಕ್ತಿಗೆ ಒಳಗಾಗಬಾರ್ದು, ಅದಕ್ಕೋಸ್ಕರ ನಿನ್ನ ದಯೆ ನನ್ನ ಮೇಲೆ ಇರ್ಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾನಲ್ವಾ. ಯಾಕೆ ಅಂತಂದ್ರೆ ಅವನಿಗೂ ಈ ಮಾಯಾಶಕ್ತಿಯ ಭಯ ಇದೆ. ಅದಕ್ಕೋಸ್ಕರ ಪ್ರಾಣಿಗಳಿಗಾದರೂ ಹೊಣೆಯ ಅರಿವಿಲ್ಲ, ಆದರೆ ಹೊಣೆಯ ಅರಿವಿರುವ ಮಾನವರೂ ಸಹ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗದೆ ತಮ್ಮ ಅಮೂಲ್ಯ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಅಸನ್ನ ಮರಣ ಭಯವಿಲ್ಲದೆ ಸಂತೋಷ ಸಂಭ್ರಮಗಳಿಂದ ಬದುಕುತ್ತಾರೆ. ಇದು ಮಾನವ ಸಮಾಜದ ಮಂಕುತನ. ಅಂದ್ರೆ ಇಲ್ಲೇನು ಹೇಳ್ತಾ ಇರೋದು, ಪ್ರಾಣಿಗಳಿದಾರಲ್ವಾ ಅವರಿಗೆ ಹೊಣೆ ಅನ್ನುವಂಥ ಒಂದು ಜ್ಞಾನನೇ ಇಲ್ಲ ಅವರಿಗೆ. ಅಂದ್ರೆ ಪ್ರಾಣಿಗಳಿಗೆ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದು ಮತ್ತೆ ತನ್ನ ಇಚ್ಛೆಗಳೇನಿದೆಯೋ ಅದನ್ನ ಈಡೇರಿಸ್ಕೊಳ್ಳೋದು, ಅದಕ್ಕೆ ಹೊಣೆ ನಂದು ಏನೋ ಒಂದು ಜವಾಬ್ದಾರಿಗಳು ಅದೆಲ್ಲ ಯಾವುದೂ ಇಲ್ಲ, ಅದರ ಅರಿವೇ ಇಲ್ಲ ಅದಕ್ಕೆ ಅಂತ ಹೇಳಿದ್ದಾರೆ. ಆದರೆ ಮನುಷ್ಯರಿಗೆ ಅದು ಅರಿವು ಇದೆ, ಹೊಣೆ ಇದೆ. ಮತ್ತೆ ಹೊಣೆಯ ಅರಿವು ಇರುವಂತ ಮನುಷ್ಯರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗದೆ, ಈಗ ನಾವು ಯಾಕಿದೀವಿ, ನಮಗೆ ಪ್ರಾಣಿಗಳ ಜನ್ಮಕ್ಕೆ ಏನು ಡಿಫ್ರೆನ್ಸ್ ಇದೆ, ಮತ್ತೆ ನಮಗೆ ಯಾಕೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಮತ್ತೆ ಮನುಷ್ಯ ಜನ್ಮ ಸಿಕ್ಕಿರೋದಕ್ಕೆ ನಾನು ಮಾಡಬೇಕಾಗಿರೋದೇನು ಎಲ್ಲವೂ ಗೊತ್ತಿದ್ರೂ ಕೂಡ ನಾವೇನ್ ಮಾಡ್ತೀವಿ, ಭಗವಂತನ ಭಕ್ತಿ ಸೇವೆ ಮಾಡದೆ ಏನ್ ಮಾಡ್ತೀವಿ, ನಮ್ಮ ಅಮೂಲ್ಯವಾದಂತಹ ಕಾಲವನ್ನ ವ್ಯರ್ಥ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಮರಣದ ಭಯನೇ ಇಲ್ಲದೆ ಸಂತೋಷ ಸಂಭ್ರಮದಿಂದ ನಾವು ಬದುಕ್ತಾ ಇರ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮಾನವ ಸಮಾಜದ ಮಂಕುತನ ಅಂತ ಕೂಡ ಗುರುಗಳು ಹೇಳ್ತಾ ಇದ್ದಾರೆ. ಮತಿಹೀನನಿಗೆ ಜೀವನದಲ್ಲಿ ಯಾವ ಹೊಣೆಗಾರಿಕೆಯೂ ಇರುವುದಿಲ್ಲ. ಅದೇ ರೀತಿ ಸಾಯುವ ಮುನ್ನ ತನ್ನ ಹೊಣೆಗಾರಿಕೆಯನ್ನು ಅರಿತುಕೊಳ್ಳುವಂತಹವನು ಮತಿಹೀನನಿಗಿಂತ ಉತ್ತಮವೇನಲ್ಲ. ಇಂಥವನು ಭವಿಷ್ಯದ ಬಗ್ಗೆ ಚಿಂತಿಸದೆ ಐಹಿಕ ಜೀವನದ ಭೋಗಗಳಲ್ಲೇ ಮಗ್ನನಾಗಿರುತ್ತಾನೆ. ಜಗತ್ತಿನ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಬ್ರಹ್ಮನಷ್ಟು ಜೀವಿತಾವಧಿಯನ್ನೇ ಹೊಂದಿದ್ದ ಪಕ್ಷಕ್ಕೂ ಪ್ರತಿಯೊಬ್ಬ ಮಾನವ ಜೀವಿಯೂ ತನ್ನ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಹೊಣೆಗಾರಿಕೆಯನ್ನು ಅರಿತುಕೊಳ್ಳುವುದು ಅಗತ್ಯ. ಇಲ್ಲಿ ಮನುಷ್ಯ ಸಮಾಜ ಇದೆಯಲ್ಲ ಅದನ್ನ ಮಂಕುತನ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಗೆ ಯಾವುದ್ರ ಬಗ್ಗೆ ಅರಿವಿರ್ಬೇಕೋ ಅದ್ರ ಬಗ್ಗೆ ಇಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಏನೋ ಒಂದು ಕಷ್ಟಗಳಲ್ಲಿ ಮಧ್ಯ ಒಂದು ಗ್ಯಾಪ್ ಬರುತ್ತಲ್ಲ ಅದನ್ನೇ ಸಂತೋಷ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅದನ್ನ ಹಂಗ ಅನ್ಕೊಂಡು ಏನ್ ಖುಷಿ ಪಟ್ಕೊಂಡು ಸಂಭ್ರಮ ಪಟ್ಕೊಂಡು ಬದುಕ್ತಾ ಇದೀವಿ. ಅದಕ್ಕೆ ಇಲ್ಲಿ ಮಂಕುತನ ಅಂತ ಹೇಳ್ತಾ ಇರೋದು. ಈಗ ಯಾರಿಗೆ ಬುದ್ಧಿ ಭ್ರಮಣೆ ಆಗಿರುತ್ತೋ ಅಂದ್ರೆ ಏನು, ಅವನಿಗೆ ಬುದ್ಧಿನೇ ಇರೋದಿಲ್ವೋ ಅಂಥವನ ಜೀವನದಲ್ಲಿ ಏನಾದ್ರೂ ಹೊಣೆಗಾರಿಕೆ ಅನ್ನೋದು ಇರುತ್ತಾ, ಅವನಿಗೆ ಜವಾಬ್ದಾರಿ ಅನ್ನೋದು ಏನಾದ್ರೂ ಇರುತ್ತಾ, ಇಲ್ಲ. ಅದೇ ರೀತಿ ಸಾಯೋ ಮುಂಚೆನೂ ನಾವು ನಮ್ಮ ಹೊಣೆಗಾರಿಕೆಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಂಥವನು ಆ ಬುದ್ಧಿ ಭ್ರಮಣೆ ಆಗಿರೋನು ಅಥವಾ ಬುದ್ಧಿ ಇಲ್ಲದೆ ಇರೋನು ಇರ್ತಾನಲ್ಲ ಅವನಿಗಿಂತ ಏನು ಉತ್ತಮನಲ್ಲ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂಥವ್ರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಹೇಳ್ತಾ ಇರೋದವ್ರು. ಈಗ ನಾವು ನಮ್ಮ ಟೈಮನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ, ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀವಿ. ಯಾವುದು ಸಂತೋಷ ಅಲ್ವೋ ಅದನ್ನು ಸಂತೋಷ ಅನ್ಕೊಳ್ತಾ ಇದ್ದೀವಿ. ಅಂದ್ರೆ ಮಾಯೆಗೆ ಒಳಗಾಗಿದ್ದೀವಿ. ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡದೆ ಬರೀ ಐಹಿಕ ಜೀವನದ ಭೋಗಗಳಲ್ಲೇ ನಾವು ಮಗ್ನವಾಗಿರ್ತೀವಿ. ಜಗತ್ತಿನ ಜೀವಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾಗಿರೋನು ಯಾರು, ಬ್ರಹ್ಮ. ಅವನ ಜೀವಿತಾವಧಿ ಅಂದ್ರೆ ಅವನಿಗಿರುವಂತ 100 ವರ್ಷ ನಮಗೆ ಸಿಕ್ಕಿದ್ರೂ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಮುಂದಿನ ಜನ್ಮಕ್ಕೆ ಏನ್ ಸಿದ್ಧತೆ ಬೇಕೋ ಅದನ್ನ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಂತ ಹೊಣೆಗಾರಿಕೆನೂ ನಮಗಿಲ್ಲ. ಈಗ ನಮಗೆ ಪ್ರಾಣಿಗಳ ಜನ್ಮ ಕೊಟ್ಟಿಲ್ಲ ಭಗವಂತ, ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಎಲ್ಲ ಜೀವಿಗಳಲ್ಲೂ ಮನುಷ್ಯ ಜನ್ಮ ಇದೆಯಲ್ಲ ಅದು ತುಂಬಾ ಶ್ರೇಷ್ಠವಾಗಿರೋದು. ಯಾಕೆ, ಅಲ್ಲಿ ನಾವು ಸಾಧನೆ ಮಾಡಿ ನಮ್ಮ ಮುಂದಿನ ಜನ್ಮವನ್ನ ಒಳ್ಳೆ ರೀತಿಯಲ್ಲಿ ನಾವು ಸೃಷ್ಟಿಸ್ಕೋಬಹುದು ಅಂತ ಒಂದು ಕೆಪಾಸಿಟಿ ನಮಗೆ ಭಗವಂತ ಕೊಟ್ಟಿದ್ದಾನೆ.
ಅದಕ್ಕೇನು ಸಿದ್ಧತೆ ಬೇಕು ಅದನ್ನ ಮಾಡೋದನ್ನ ಬಿಟ್ಟು ನಾವು ಬೇಡದೇ ಇರೋದು ಏನೋ ಮಾಡ್ಕೊಂಡಿದೀವಲ್ವಾ, ಅದಕ್ಕೋಸ್ಕರ ಇಲ್ಲಿ ಗುರುಗಳು ಹೇಳ್ತಾ ಇರೋದು ಆ ಮತಿಹೀನರಿಗಿಂತ ಉತ್ತಮ ಏನು ಅಲ್ಲ ನೀನು. ಅದಕ್ಕೋಸ್ಕರನೇ ಹೇಳೋದು ಪ್ರತಿಯೊಬ್ಬ ಮನುಷ್ಯನು ತನ್ನ ಜನ್ಮದ ಕಾರಣ ಏನು, ಮತ್ತೆ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಒಂದು ಜವಾಬ್ದಾರಿಗಳೇನಿದೆ ಅದನ್ನೆಲ್ಲ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನ ನಾವು ನಮ್ಮ ಜೀವನದಲ್ಲಿ ತರಬೇಕು. ತಂದಾಗ್ತಾನೆ ನಾವು ಇದನ್ನೆಲ್ಲ ಮಾಡಿದ್ದಕ್ಕೊಂದು ಸಾರ್ಥಕತೆ ಸಿಗೋದು. ಆದರೆ ನಾವು ಮನುಷ್ಯ ಜೀವನ ಸಿಕ್ಕೂ ಕೂಡ ನಮ್ಮ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂಥ ಹೊಣೆಗಾರಿಕೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಆ ಜನ್ಮ ಸಿಕ್ಕೂ ಕೂಡ ವ್ಯರ್ಥ ಅಂತ ಅನ್ನಿಸ್ಕೊಳ್ಳುತ್ತಲ್ವ. ಅದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಬ್ರಹ್ಮನ ಜೀವನದ 100 ವರ್ಷಗಳಿದೆಯಲ್ಲ ಅದು ಪೂರ್ವಾರ್ಧ ಮತ್ತೆ ಉತ್ತರಾರ್ಧ ಅಂತ 2 ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ. ಬ್ರಹ್ಮನ 50 ವರ್ಷವನ್ನ ಪೂರ್ವಾರ್ಧ, ಇನ್ನೊಂದು 50 ವರ್ಷವನ್ನ ಉತ್ತರಾರ್ಧ ಅಂತ ಮಾಡಿದ್ದಾರೆ. ಬ್ರಹ್ಮನ ಜೀವಿತಾವಧಿಯ ಮೊದಲರ್ಧ ಭಾಗ ಅಂದ್ರೆ 50 ವರ್ಷ ಈಗಾಗಲೇ ಮುಗ್ದು ಹೋಗಿದೆ, ಇನ್ನು ಉತ್ತರಾರ್ಧದ ಭಾಗ ಈಗ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭಾಗವತವನ್ನ ಹೇಳುವಂತ ಸಮಯದಲ್ಲಿ ಅವರು ಈ ಮಾತನ್ನ ಹೇಳಿದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದ್ರೆ, ಬ್ರಹ್ಮನ ಜೀವನದಲ್ಲಿ 100 ವರ್ಷಗಳ ಕಾಲಾವಧಿಯನ್ನು ಕುರಿತಂತೆ ಈಗಾಗಲೇ ಈ ಗ್ರಂಥದ ಅನೇಕ ಕಡೆಗಳಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಸಹ ಚರ್ಚಿಸಲಾಗಿದೆ. ಬ್ರಹ್ಮನ ಜೀವಿತದ 50 ವರ್ಷಗಳು ಈಗಾಗಲೇ ಕಳೆದು ಹೋಗಿವೆ, ಮತ್ತೆ ಉಳಿದ 50 ವರ್ಷಗಳು ಇನ್ನೂ ಮುಗಿಯಬೇಕಾಗಿದೆ. ಆ ನಂತರ ಬ್ರಹ್ಮನಿಗೂ ಸಹ ಸಾವು ಅನಿವಾರ್ಯ. ಅಂದ್ರೆ ಅರ್ಥ, ಬ್ರಹ್ಮನ ಜೀವನದಲ್ಲಿ 100 ವರ್ಷ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಅದನ್ನ 2 ಭಾಗ ಮಾಡಿದ್ದಾರೆ. 100 ವರ್ಷ ಅನ್ನೋದನ್ನ ಬೇಕಾದಷ್ಟು ಕಡೆ ನಾವು ಭಾಗವತದಲ್ಲೂ ಬಂದಿದೆ, ಬೇಕಾದಷ್ಟು ಗ್ರಂಥಗಳಲ್ಲೂ ಬಂದಿದೆ. ಅದರಲ್ಲೂ ಭಗವದ್ಗೀತೆನಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದಾನೆ ಭಗವಂತ ಸ್ವಯಂ. ಅದು 8ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ. ಯಾವ ಶ್ಲೋಕ ಅಂತಂದ್ರೆ ಸಹಸ್ರ ಯುಗ ಪರ್ಯಂತಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ, ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ 1 ದಿನ, ಅವನ ರಾತ್ರಿಗೂ ಕೂಡ ಇಷ್ಟೇ ಅವಧಿ. ಅಂದ್ರೆ ನಮ್ಮ 1000 ಯುಗಗಳು ಸೇರಿದ್ರೆ ಬ್ರಹ್ಮನ 1 ದಿನ ಅಂತ ಹೇಳಿದ್ದಾರೆ. ಇನ್ನ ಎಷ್ಟು ದೊಡ್ಡ 100 ವರ್ಷ ಇರ್ಬೋದು ಅವನಿಗೆ ಅಲ್ವಾ. ನೋಡಿ, ಬ್ರಹ್ಮನ ಜೀವಿತದ 50 ವರ್ಷಗಳು ಈಗಾಗಲೇ ಕಳೆದು ಹೋಗಿದೆ, ಇನ್ನು 50 ವರ್ಷಗಳು ಮುಗಿಬೇಕಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಅದು ಮುಗಿದ ಮೇಲೆ ಬ್ರಹ್ಮನಿಗೂ ಕೂಡ ಸಾವು ಅನಿವಾರ್ಯ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಬ್ರಹ್ಮ ಶ್ರೇಷ್ಠವಾದಂತಹ ಜೀವಿ ಹೌದು, ಆದರೆ ಅವನಿಗೂ ಕೂಡ ಸಾವು ಅನ್ನೋದು ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.